ಡಾಕ್ಟರ್ ಎಂಎನ್ ರಾಜಾರೆಡ್ಡಿ ಜನ್ಮದಿನದ ಪ್ರಯುಕ್ತ ವೃದ್ಧಾಶ್ರಮದಲ್ಲಿ ಅನ್ನದಾನ ಕಾರ್ಯಕ್ರಮ. ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಶತಮಾನಂ ಭವತಿ ಭವತಿ ಶತಮಾನಕಂ ಶತಮಾನಂ ಭವತಿ ಶತಾಯುಷ್. ಜೆಡಿಎಸ್ ಯುವ ಬಿ ಗ್ರೇಡ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕರು ಆದ ಡಾಕ್ಟರ್ ಎಂಎನ್ ರಾಜಾರೆಡ್ಡಿರವರ ಅಭಿಮಾನಿ ಬಳಗ ವತಿಯಿಂದ 43ನೇ ವರ್ಷದ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಯುವ ಮುಖಂಡ ಗೋವರ್ಧನ್ ನೇತೃತ್ವದಲ್ಲಿ ಗೂಳೂರು ವೃದ್ಧಾಶ್ರಮದಲ್ಲಿ ಅನ್ನದಾನ ಕಾರ್ಯಕ್ರಮ, ಬಾಗೇಪಲ್ಲಿ ಗೂಳೂರು ವೃತ್ತದಲ್ಲಿ ಅನ್ನದಾನ ಕಾರ್ಯಕ್ರಮ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಬ್ರೆಡ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಗೋವರ್ಧನ್, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಾರೆಡ್ಡಿರವರು ತಮ್ಮ ಚಿಕ್ಕ ವಯಸ್ಸಿನಿಂದಲೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುತ್ತಾರೆ. ಈ ಭಾಗದಲ್ಲಿ ಕೆಲವರು ಸಮಾಜ ಸೇವಕರು ಎಂದು ಬ್ಯಾನರ್ ಹಾಕಿಕೊಂಡು ಬಂದು ಪ್ರಚಾರಗಳಿಗೆ ಮಾತ್ರ ಸೀಮಿತವಾಗಿದ್ದಾರೆ. ಆದರೆ ನಮ್ಮ ರಾಜಾರೆಡ್ಡಿರವರು ಇಂಥ ಪ್ರಚಾರಗಳಿಗೆ ಸೀಮಿತವಾಗದೆ ಕಷ್ಟ ಎಂದು ಬಂದವರಿಗೆ ಜಾತಿ ಮತ ಕುಲ ಭೇದ ಎಂದು ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರಿಗೂ ತಮ್ಮ ಕೈಲಾದ ಸಹಾಯವನ್ನು ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಗೋಶಾಲೆ, ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳು ಹಾಗೂ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಾಗೂ ಮತ್ತಷ್ಟು ಜನಸೇವೆಯನ್ನು ಮಾಡಲು ಮುಂದಾಗಿದ್ದಾರೆ. ದೇವರು ಅವರಿಗೆ ಆಯುಷು ಆರೋಗ್ಯ ಕೊಡಲಿ, ಮತ್ತಷ್ಟು ಜನಸೇವೆ ಮಾಡಲು ದೇವರು ಶಕ್ತಿಯನ್ನು ತುಂಬಲಿ ಎಂದು ಆ ದೇವರಲ್ಲಿ ಈ ಮೂಲಕ ಪ್ರಾರ್ಥಿಸುತ್ತಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜಾರೆಡ್ಡಿ ಅಭಿಮಾನಿಗಳು ಹಾಜರಿದ್ದರು. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲದೆ ಭಿಕ್ಷಾಂತಿ ಕೃಪಾವನಮಯಿ ಮಾತಾನ್ನಪೂರ್ಣೇಶ್ವರಿ ಸಹನಾವತು ಸಹನೌ ಪುನಸ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಈ ದಿನದ ದಾಸೋಹ ಕಾರ್ಯಕ್ರಮವನ್ನ ಶ್ರೀಯುತ ರಾಜಾರೆಡ್ಡಿ ಅವರ ಕುಟುಂಬದವರಿಂದ ನೆರವೇರಿಸಲಾಗ್ತಾ ಇದೆ. ಅವರ ಕುಟುಂಬಕ್ಕೆ ಜಯವಾಗಲಿ ಅಂತ ಈ ಮೂಲಕ लोगो
ಸರಿ ಹೇಳಪ್ಪ. ಇವತ್ತು ನಮ್ಮ ಡಾಕ್ಟರ್ ರಾಜಾರೆಡ್ಡಿ ಎನ್ ರಾಜಾರೆಡ್ಡಿ ಅಣ್ಣನವರ ಹುಟ್ಟುಹಬ್ಬದ ದಿನ. ಇವತ್ತು ನಾವು ಅವರ ಅಭಿಮಾನಿಗಳಾಗಿ ಇವತ್ತು ನಾವು ಗೂಳೂರು ವೃದ್ಧಾಶ್ರಮದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಮತ್ತು ಅಲ್ಲಿ ಹಣ್ಣು ಹಂಪಲು ಬೆಡ್ ವಿತರಣೆ ಕಾರ್ಯಕ್ರಮ ಕೂಡ ಮಾಡ್ತಿದ್ದೀವಿ. ಹಾಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೂಳೂರು ಸರ್ಕಲ್ ಬಳಿ ಇವತ್ತು ಮಧ್ಯಾಹ್ನ 200 ಜನಕ್ಕೆ ಅಲ್ಲಿ ಕೂಡ ಊಟ ಉಪಚಾರವನ್ನು ಮಾಡ್ತಿದ್ದೀವಿ. ತುಂಬ ಸಂತೋಷದ ವಿಚಾರ. ಯಾಕಂದರೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರವಾಗಲಿ ಕೂಡ ನಮ್ಮ ರಾಜಾರೆಡ್ಡಿ ಅಣ್ಣನವರು ಜನಸೇವೆ ಮಾಡಿಕೊಂಡು ಇವತ್ತು 100 ಜನಕ್ಕಲ್ಲ 1000 ಜನಕ್ಕೆ ಸಹಾಯ ಮಾಡುವಂಥ ವ್ಯಕ್ತಿ. ಹಾಗಾಗಿ ನಾವು ಇವತ್ತು ಅವರ ಅಭಿಮಾನಿಗಳಾಗಿ ಇವತ್ತು ನಾವು ಈ ಕೆಲಸ ಮಾಡ್ತಿದ್ದೇವೆ. ಇದೊಂದು ನಮ್ಮದು ಚಿಕ್ಕ ಅಳಿಲು ಸೇವೆ ಅಷ್ಟೇ. ಯಾಕಂದರೆ ನಮ್ಮ ರಾಜಾರೆಡ್ಡಿ ಅಣ್ಣನವರು ಜಾತಿ ಮತ ಭೇದ ಭಾವ ಇಲ್ಲದೆ ಇವತ್ತು ಎಲ್ಲರಿಗೂ ಕೂಡ ಸಹಾಯವನ್ನು ಮಾಡಿದ್ದಾರೆ. ಒಂದು ಕ್ರಿಸ್ಮಸ್ ಹಬ್ಬ ಆಗಲಿ, ಅಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು, ಚಿಕನ್ ವ್ಯವಸ್ಥೆಗಳಾಗಿರ್ಬೋದು, ಇನ್ನು ರಂಜಾನ್ ಹಬ್ಬ ಬಂದರೆ ಅಲ್ಲಿ ಕಿಟ್ಗಳ ವಿತರಣೆ ಆಗಿರ್ಬೋದು, ಇನ್ನು ನಮ್ಮ ಗಣೇಶ ಹಬ್ಬ ಬಂದರೆ ಚಂದಗಳು ಕೊಡಿಸ್ತಕ್ಕಂಥ ಕೆಲಸ ಆಗಿರ್ಬೋದು, ಗಣೇಶಗಳು ಕೊಡಿಸ್ತಕ್ಕಂಥ ಕೆಲಸ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಯಾರೇ SLC ಮತ್ತು PUCನಲ್ಲಿ ರ್ಯಾಂಕ್ ಬಂದಿರ್ತಾರೋ ಮತ್ತು ನೀಟ್ ಎಕ್ಸಾಮ್ನಲ್ಲಿ ಯಾರು ರ್ಯಾಂಕ್ಗಳು ಬಂದಿರ್ತಾರೋ, ಪರ್ಸೆಂಟೇಜ್ ಬಂದಿರ್ತಾರೋ ಅಂಥವ್ರ ಮನೆಗೆ ಹೋಗಿ ತಿಳ್ಕೊಂಡು ಮುಂದಿನ ಅವರ ವಿದ್ಯಾಭ್ಯಾಸಕ್ಕೆ ಹಣ ಸಹಾಯವನ್ನು ಮಾಡ್ತಕ್ಕಂಥದ್ದು ಹಾಗೂ ಸೀಟುಗಳು ಕೊಡಿಸ್ತಕ್ಕಂಥ ಸಹಾಯವನ್ನು ಮಾಡ್ತಾರೆ ನಮ್ಮ ರಾಜಾರೆಡ್ಡಿ ಅಣ್ಣನವರು. ಹಾಗಾಗಿ ತುಂಬ ಒಳ್ಳೆಯ ಕೆಲಸ. ನಮ್ಮ ಓನ್ಲಿ ಯಂಗ್ ಆ್ಯಂಡ್ ಡೈನಮಿಕ್ ಮಾಸ್ ಲೀಡರ್ ಇನ್ ಅವರ್ ಬಾಗೇಪಲ್ಲಿ ಕಾನ್ಸ್ಟಿಟ್ಯುನ್ಸಿ ಒನ್ ಆ್ಯಂಡ್ ಓನ್ಲಿ ಈಸ್ ದಿ ಲೆಜೆಂಡ್ ದಿ ಡಾಕ್ಟರ್ MN ರಾಜಾರೆಡ್ಡಿ ಅಣ್ಣನವರು ಹೇಳಕ್ಕೆ ಬಯಸ್ತೀನಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಎಲ್ಲರೂ ಕೂಡ 6 ತಿಂಗಳು 1 ವರ್ಷ ಇರುವಾಗಬೇಕಂದ್ರೆ ಬಾಗೇಪಲ್ಲಿಗೆ ಬಂದು ನಾನು ಕೂಡ ಜನಸೇವೆ ಮಾಡ್ತೀನಿ ಅಂತೇಳಿ 1-2 ಕೆಲಸ ಮಾಡಿ ಅಲ್ಲಿ ಬ್ಯಾನರ್ಗಳು ಹಾಕ್ಕೊಂಡು ಮೀಡಿಯಾದ ಮುಖಾಂತರ ಹೇಳ್ಕೊತಾರೆ. ಆದರೆ ನಮ್ಮ ರಾಜಾರೆಡ್ಡಿ ಅಣ್ಣನವರು ಎಲ್ಲಿ ಕೂಡ ಯಾವುದೇ ಸೋಷಿಯಲ್ ಮೀಡಿಯಾದ ಮುಖಾಂತರ ಕೂಡ ಇವತ್ತಿಗೂ ಹೇಳ್ಕೊಂಡಿಲ್ಲ. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಿದ್ದರಿಂದ ಮಾಡ್ತಾರೆ. ಹಾಗಾಗಿ ನಮ್ಮ ರಾಜಾರೆಡ್ಡಿ ಅಣ್ಣವರು ಒಬ್ಬ ಯಂಗ್ ಆ್ಯಂಡ್ ಡೈನಮಿಕ್ ಲೀಡರ್ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಅವರು ಮುಂದಿನ ದಿನಗಳಲ್ಲಿ ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೋಶಾಲೆಗಳು ಮಾಡಬೇಕಂತಿದ್ದಾರೆ, ಅನಾಥಾಶ್ರಮಗಳು ಮಾಡಬೇಕಂತಿದ್ದಾರೆ, ವೃದ್ಧಾಶ್ರಮಗಳು ಮಾಡಬೇಕಂತಿದ್ದಾರೆ, ಇನ್ನೂ ಒಳ್ಳೆ ಸ್ಕೂಲುಗಳನ್ನ ದತ್ತಕ್ಕೆ ಪಡ್ಕೋಬೇಕು ಕೂಡ ಅಂತಿದ್ದಾರೆ. ತುಂಬ ಒಳ್ಳೆಯ ಕೆಲಸ. ಯಾಕಂದರೆ ಇವತ್ತು ನಾನು ಈ ಸ್ಥಾಯಿನಲ್ಲಿ ಇದ್ದೀನಿ ಅಂದರೆ, ಇವತ್ತು ಇಲ್ಲಿ ನಿಂತಿದ್ದೀನಿ ಅಂದರೆ ಅವರೇ ಕಾರಣ. ಯಾಕಂದರೆ ಇವತ್ತು ಎಷ್ಟೋ ಜನ ಯುವಕರನ್ನ ಕೂಡ ಬೆಳೆಸಿ ಇವತ್ತು ನನ್ನನ್ನು ರಾಜಕೀಯದಲ್ಲಿ ತಂದು ಇವತ್ತು ನಿಲ್ಲಿಸಿದ್ದಾರೆ. ತುಂಬ ಸಂತೋಷ ಅನ್ನೋ ವಿಚಾರ. ಅವರು ಎಲ್ಲೇ ಇರಲಿ, ಇವತ್ತು ನಾವು ಈ ಕಾರ್ಯಕ್ರಮ ಮಾಡ್ತಿರೋದು ಕೂಡ ಅವ್ರಿಗೂ ಕೂಡ ಗೊತ್ತಿಲ್ಲ. ಇವತ್ತು ಈ ಮೀಡಿಯಾದ ಮುಖಾಂತರ ಅವ್ರಿಗೆ ಗೊತ್ತಾಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ತುಂಬ ಸಂತೋಷ ಅನ್ನೋ ವಿಚಾರ. ಹಾಗಾಗಿ ಮುಂದಿನ ದಿನಗಳಲ್ಲಿ 100 ಜನಕ್ಕಲ್ಲ 1000 ಜನಕ್ಕೆ ಅವರು ಸಹಾಯ ಮಾಡಬೇಕಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ. ಮೇಡಮ್, ಮುಂದಿನ ದಿನಗಳಲ್ಲಿ ಅಭ್ಯರ್ಥಿ ಆಗಬೇಕಂತ ನಮಗೂ ಕೂಡ ಆಸೆ ಇದೆ. ಆದರೆ ಬಾಗೇಪಲ್ಲಿ ಜನರ ಪ್ರೀತಿ ವಿಶ್ವಾಸವನ್ನು ಗೆದ್ದಿದ್ದಾರೆ ಹಾಗೂ ದೇವರ ಆಶೀರ್ವಾದ ಇದೆ. ನಾವು ಕೂಡ ಅವ್ರ ಹತ್ರ ಯಾವತ್ತೂ ಹೇಳಿಲ್ಲ, ಏನು ಸರ್ MLA ಅಭ್ಯರ್ಥಿಯಾಗಿ ಬರ್ತೀರಾ, ಮುಂದಿನ ದಿನಗಳಲ್ಲಿ MLA ಆಗ್ತೀರಾ ಅಂತ ನಾವು ಕೂಡ ಯಾವತ್ತೂ ಕೇಳಿಲ್ಲ. ನಮಗೂ ಆಸೆ ಇದೆ, ಬಟ್ ಬರಬೇಕಂತ ಆಸೆ ಇದೆ. ಅದು ಮುಂದಿನ ತಿಂಗಳಲ್ಲಿ ಕಾದು ನೋಡೋಣ. ಅಂದರೆ ಅವರು ಇಂಡಿಪೆಂಡೆಂಟ್ ಆಗಿ ಬರ್ತಾರಾ ಇಲ್ಲ ಯಾವುದಾದ್ರೂ ಪಕ್ಷ ಪರವಾಗಿ ಬರ್ತಾರಾ? ಮೇಡಮ್, ಪಕ್ಷ ಅಂತಿಲ್ಲ, ಅವರು ಒಬ್ಬ ಜನಸೇವಕರು ಹಾಗೂ ಸಮಾಜ ಸೇವಕರು. ಅದು ನೋಡಬೇಕಾಗಿದೆ. ಯಾಕಂದರೆ ಪಕ್ಷದಲ್ಲಿ ಬಂದರೂ ಸರಿ, ಇಲ್ಲ ನಾವು ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಬಂದರೂ ಸಾಕಿ. ಯಾಕಂದರೆ ಅವರು ಜನರು ಪ್ರೀತಿ ವಿಶ್ವಾಸವನ್ನು ಗೆದ್ದವರು. ಅವ್ರು ಯಾವುದೇ ಪಕ್ಷದಲ್ಲಿ ಬಂದರೂ ಕೂಡ ಗೆಲ್ಲುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಇದೇ ಥರ ಅವರು ಸೇವೆ ಮಾಡ್ಕೊಂಡು ಹೋಗಲಿ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ.